ಇವತ್ತು ಬೀದಿಗಳಲ್ಲಿ ನೀವೆಲ್ಲ ಹೋಗಿ ಐ ಚಾಲೆಂಜ್. ಇವತ್ತು ಗುಟ್ಟೆಹಳ್ಳಿಯಲ್ಲಿ ಈಗ ಪ್ರೆಸೆಂಟ್ ಈಗ ಮಸೀದಿ ಮುಂದೆ ಟೆಂಟ್ ಹಾಕ್ಕೊಂಡು ಹಂಚ್ತಾ ಇದ್ದಾರೆ. ಎಲ್ಲ ಅರ್ಜಿಗಳನ್ನು ಹಂಚೋದು, ಫಿಲಪ್ ಮಾಡೋದು, ಡಾಕ್ಯುಮೆಂಟ್ ಕೊಡೋದು ಎಲ್ಲ ಮಾಡ್ತಾರೆ. ದಾಖಲೆ ಕೊಡಪ್ಪ. ಇದು ಹಿಂದೆ ಇರೋದು ಮಸೀದಿ, ಟೆಂಟ್ ಹೊಡೆದಿರೋದಿಲ್ಲ. ಇನ್ನೊಂದು ಅವನು ಬಿಡ್ತಿರೀ, ಅವನು ವಿನಯ್ ನೀವನ ಮಾಡ್ಬೇಕಲ್ಲನ್ರಿ, ಅವನಿಗೇನ್ರಿ ಗೊತ್ತಾಗುತ್ತೆ? ಎಲ್ರಿ ಹಿಂದೆ ಮಸೀದಿ? ಬೇರೆ ಮಾಸ್ ರೋಡು, ಆಮೇಲೆ ಸೆಕೆಂಡ್ ಮ್ಯಾನ್ ರೋಡು ಅಷ್ಟೇ. ಅಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲೇ ಕನ್ಸ್ಬಿಟ್ಟು ಎಲ್ಲರಿಗೂ ಗುರ್ತು ಎಲ್ಲ ಇಲ್ಲೇ ಕಸ್ಬಿಟ್ಟು ಆಯ್ತದು. ನಾನು ವಿಡಿಯೋ ಮಾಡ್ಕೊಡ್ತೀನಿ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಒಳಗಡೆ ಕಳ್ಳೆಕಾಯಿ ಅಂತ ಅವ್ರು ನೋಡು. ಅವರೆಕಾಯಿ, ಕಳ್ಳೆಕಾಯಿ, ಎಸ್ಐ ಅಂದರೆ ಅವರೆಕಾಯಿ ಕಳ್ಳೆಕಾಯಿ ಥರ ಮಾಡ್ಬಿಟ್ಟಿದ್ದಾರೆ ಇವರು. ಕಾಂಗ್ರೆಸ್ ಅವರು SIRನ ಕಳ್ಳೆಕಾಯಿ ಥರ ಮಾಡ್ಬಿಟ್ಟವ್ರು. ಅದರ ಗೌರವ, ಅದರ ಘನತೆ ಏನಿತ್ತು, ಈ ಕಾಂಗ್ರೆಸ್ ಅವರು ಹಾಳು ಮಾಡಿರೋದು ಇದು. ಬೇಕನ್ನಪ್ಪ ಇನ್ನ ಕೊಡು ಇನ್ನೊಂದು. ಅದು ಮಾತಾಡಿರೋದಿತ್ತಲ್ಲ ಇದ್ರದ್ದು, ಬ್ಯಾಟ್ರಾಯನ್ಪುರದ್ದು ಮಾತಾಡಿರೋದು. ನೋಡಿ ಇದು ಕರೆಕ್ಟಾಗೈತೆ ನೋಡಿ ಎಲ್ಲ. मारा नहीं तो छोड़ने का नहीं. दो भी साइड में खड़ा दो, साइड में खड़ा दो. ये चीटी का कौन सा नंबर तुम्हारा? ये नंबर बोलते रहा नहीं तो हाँ नंबर क्या है, नाम वो बोलती है. आओ दे अभी पे ಅದೇ ಬೇರೆ ಏನು ಬರಲ್ಲ. ಅದು ನೀನು ಏನ್ ಮಾಡ್ಬೇಡ, ಏನಿದೆ ನೀನು ದಾಖಲೆ ಅದ್ರ ಮೇಲೆ ನಡಿ ನೀನು. ಆಮೇಲೆ ಎಲ್ಲರೂ ಕಳ್ಸ್ಕೊಡ್ತೀನಿ. ಒಂದು 40 ಇದೆ, ಒಂದು 20 ಮೇಲೆ ಇದೆ ಕೊಡು. ಇದು ನೋಡಪ್ಪ, ಬ್ಯಾಟ್ರಾಯನ್ಪುರ ಎಲ್ಲ ಪಕ್ಕಾ ಇದ್ದಾರೆ ನೋಡಿ. ಸಾರಾಯಪಾಳ್ಯ, ತಣಿಸಂದ್ರ. ಎಲ್ಲ ಭಾರತೀಯರು. ಅದರಲ್ಲಿ ಬಾಂಗ್ಲಾದೇಶದವ್ರು ಜಾಸ್ತಿ ಇದ್ದಾರೆ. ಮನೆಗೆ ಹೋಗು ಅಂದರೆ ಅಲ್ಲ ಹೇಳಿರೋದು SIR ಮನೆಗೆ ಹೋಗ್ಬೇಕು ಅಂತ. ಇವರು ಮಸೀದಿಗಳ ಮುಂದೆ ಅದೇ ಗುಂಪಾಗಿ ಕೂತರಿಸ್ಕೊಂಡು ಅವ್ರ ಏಜೆಂಟ್ಗಳನ್ನ ಕರ್ಕೊಂಡು ಅಲ್ಲೇ ಮಾಡ್ತಾ ಇದ್ದಾರೆ. ಈ ಸಂಬಂಧವಾಗಿ ನಾನು ಚೀಫ್ ಎಲೆಕ್ಷನ್ ಕಮಿಷನರ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಇವರಿಬ್ಬರಿಗೂ ಪತ್ರ ಬರೀತಾ ಇದ್ದೀನಿ ವಿತ್ ದಾಖಲೆಗಳು. ಅಕ್ರಮ ನಡೀತಾ ಇದೆ, ಅವ್ಯವಹಾರ ನಡೀತಾ ಇದೆ. ಬಾಂಗ್ಲಾದೇಶದವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರ ವೋಟ್ಗಳನ್ನು ಸೇರಿಸ್ತಾ ಇದ್ದಾರೆ ಅಕ್ರಮವಾಗಿ.
ಇವ್ರ ಮೇಲೆ ಯಾರ್ಯಾರಿದ್ದಾರೋ ಇವ್ರ ಮೇಲೆಲ್ಲ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು. ಯಾರು BLA 2ಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಈ ಸರ್ಕಾರಿ ಅಧಿಕಾರಿಗಳನ್ನೆಲ್ಲ ಕೂಡಲೇ ಬಂಧಿಸಬೇಕು, ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು, ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಚುನಾವಣಾ ಆಯೋಗ ಸುಪ್ರೀಂ ಪವರ್ ಇರೋವಂಥದ್ದು. ಈ ಥರ ಒಂದು ಸರಿ ಬಾಂಗ್ಲಾದೇಶದವರು ಇಲ್ಲಿ ಸೆಟ್ಲಾದರೆ ಅವ್ರಿಗೆ ಊಟ ತಿಂಡಿ ರೇಷನ್ ಕಾರ್ಡು ಹೆಲ್ತ್ ಚೆಕಪ್ಪು ಬಾಡಿ ಚೆಕಪ್ಪು ಎಲ್ಲ ಮಾಡಬೇಕು ನಾವೇ. ಅದರಿಂದ ದೇಶಕ್ಕೆ ಬರ್ಡನ್ ಆಗ್ತೈತೆ.